ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾಯಿನ್ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ, ಮಿಸ್ ಮಾಡಿದಿರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ರೀತಿಯ 10 ಹಲವು ಇಂಪಾರ್ಟೆಂಟ್ ನಾಣ್ಯಗಳ ಬಗ್ಗೆ ನಮ್ಮ ಚಾನಲಲ್ಲಿ ಆಲ್ರೆಡಿ ನಾನು ವಿಡಿಯೋವನ್ನು ಮಾಡಿದ್ದೇನೆ. ಆಸಕ್ತರು ಹೋಗಿ ನೋಡಬಹುದು. ಈ ಒಂದು ವಿಡಿಯೋದಲ್ಲಿ ನಾನು 2 ರೂಪಾಯಿನ ಈ ಒಂದು ವಿಶೇಷವಾದಂತಹ ಕೊಮೊಮೇರೇಟಿವ್ ನಾಣ್ಯದ ಬಗ್ಗೆ ತಿಳಿಸ್ಕೊಂಡು ಕೊಡ್ತಾ ಇದ್ದೇನೆ. ಹೌದು, ಈ ನಾಣ್ಯ ಕಳೆದ ವರ್ಷ ಎಷ್ಟಿತ್ತಲ್ಲ, ಈ ವರ್ಷ ಅದಕ್ಕೆ ಡಬಲ್ ಆಗಿರುವಂಥದ್ದು ಪ್ರೈಸು. 2025ರಲ್ಲಿ 2,500 ರೂಪಾಯಿ ಇದ್ದರೆ ಈಗ 4,500ರಿಂದ 5,000 ರೂಪಾಯಿ ಇದರ ಬೆಲೆ ಇರುವಂಥದ್ದು. UNC ಕಂಡೀಷನಲ್ಲಿ ಮಾತ್ರ, ಅನ್ಸರ್ಕ್ಯುಲೇಟೆಡ್ ಕಂಡೀಷನಲ್ಲಿ ಮಾತ್ರ ಇದರ ಬೆಲೆ ಜಾಸ್ತಿ ಆಗಿರುವಂಥದ್ದು. ಹಾಗಾದರೆ ಯಾವುದು ಈ ನಾಣ್ಯ? ಇದನ್ನು 2 ರೂಪಾಯಿನ ಕೊಮೊಮೇರೇಟಿವ್ ಸೀರೀಸ್ನಲ್ಲಿ 2007ನೇ ಇಸವಿಯಲ್ಲಿ ಬಿಡುಗಡೆ ಮಾಡಿರುವಂಥದ್ದು. ನಾಣ್ಯವನ್ನು ಬಿಡುಗಡೆ ಮಾಡಿರುವಂತಹ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಹೆಮ್ಮೆಯ ಭಾರತೀಯ ವಾಯುಸೇನೆಗೆ, ಇಂಡಿಯನ್ ಏರ್ ಫೋರ್ಸ್ಗೆ 75 ವರ್ಷಗಳು ತುಂಬಿರುವಂತಹ ಸುಸಂದರ್ಭದಲ್ಲಿ, ಅಂದರೆ ಪ್ಲಾಟಿನಮ್ ಜುಬಿಲಿಯ ಏನೋ ನೆನಪಿಗೋಸ್ಕರ ಈ ಒಂದು ನಾಣ್ಯವನ್ನು 2 ರೂಪಾಯಿನ ಕೊಮೊಮೇರೇಟಿವ್ ಸೀರೀಸ್ನಲ್ಲಿ ಲಾಂಚ್ ಮಾಡಿರುವಂಥದ್ದು. FSS ಮೆಟಲಲ್ಲಿ ಇರುವಂಥದ್ದು ಈ ನಾಣ್ಯ, ಅಂದರೆ ಫೆರಾಟಿಕ್ ಸ್ಟೈನ್ಲೆಸ್ ಸ್ಟೀಲ್ನಲ್ಲಿ ಇರುವಂಥದ್ದು. ನಾಣ್ಯ ಸುಮಾರು 5.62 ಗ್ರಾಮ್ ಅಷ್ಟು ತೂಕವನ್ನು ಹೊಂದಿದರೆ 27 mm ಡಯಾಮೀಟರ್ನ ಹೊಂದಿರುವಂಥದ್ದು. ಪ್ಲೇನ್ ಎಡ್ಜಸನ್ನು ಹೊಂದಿರುವಂಥದ್ದು. ನೀವು ನೋಡ್ತಾ ಇದ್ದೀರಾ, ನಾಣ್ಯದ ರಿವರ್ಸ್ ಸೈಡ್ನಲ್ಲಿ ಭಾರತೀಯ ವಾಯುಸೇನೆಗೆ ಸಂಬಂಧಪಟ್ಟಂತಹ ಕೆಲವೊಂದು ಫೈಟರ್ ಜೆಟ್ಸ್ನ ಫೋಟೋಸನ್ನು ಹಾಕಿರುವಂಥದ್ದು. ರಷ್ಯನ್ ಮೇಡ್ಸ್ದು ಇರುವಂಥದ್ದು, ಇಂಡಿಯನ್ ಮೇಡ್ಸು, HAL ಥರದ ಒಂದು ಸಿಂಬಲನ್ನು, ಲೋಗೋವನ್ನು ಕೂಡ ಹಾಕಿರುವಂಥದ್ದು. ಪ್ಲಾಟಿನಮ್ ಜುಬಿಲಿ ಅಂತ ದೊಡ್ಡದಾಗಿ ಬರೆದಿರುವಂಥದ್ದು. 1932ರಲ್ಲಿ ಏನು ಭಾರತೀಯ ಏರ್ಫೋರ್ಸ್ ಶುರುವಾಯಿತು. 2007ಕ್ಕೆ ಇದಕ್ಕೆ 75 ವರ್ಷಗಳು ತುಂಬುತ್ತೆ. ಆ ಒಂದು ಸುಸಂದರ್ಭದ ನೆನಪಿಗೋಸ್ಕರ ಈ ಒಂದು ನಾಣ್ಯವನ್ನು UNC ಸೆಟ್ಟು, ಪ್ರೂಫ್ ಸೆಟ್ಗಳಲ್ಲೂ ಇದೆ. ಅದೇ ರೀತಿ ಈ ಒಂದು ನಾಣ್ಯ ಸರ್ಕ್ಯುಲೇಷನ್ಗೂ ಕೂಡ ಬಂದಿತ್ತು. ಜಾಸ್ತಿ ಬಂದಿಲ್ಲ, ಕಡಿಮೆ ಸಂಖ್ಯೆಯ ನಾಣ್ಯಗಳು. ಇದು ಸಿಂಗಲ್ ಮಿಂಟ್ನ ನಾಣ್ಯ, ಕೋಲ್ಕತ್ತಾ ಮಿಂಟಿಂದ ಬಂದಿರುವಂತಹ ನಾಣ್ಯ. ಹಾಗಾಗಿ ಸಿಂಗಲ್ ಮಿಂಟಿಂದ ಬಂದಿದೆ ಅಂದರೆ ಅಬ್ವಿಯಸ್ಲಿ ಬೆಲೆ ಜಾಸ್ತಿ ಇದ್ದೇ ಇರುತ್ತೆ. ಯೂಸ್ಡ್ ಕಾಯಿನ್ ಇತ್ತು ಅಂದರೆ ಸುಮಾರು 500ರಿಂದ ಶುರುವಾಗಿ 1,000 ರೂಪಾಯಿ ಇರುವಂಥದ್ದು. UNC ಕಾಯಿನ್ ಇತ್ತು ಅಂದರೆ 4,500ರಿಂದ 5,000 ರೂಪಾಯಿ ಇರುವಂಥದ್ದು. ನನ್ನ ಹತ್ರ ಸುಮಾರು ಒಂದು 7-8 ಕಾಯಿನ್ ಇದ್ದಾವೆ. ಇವಾಗ ನಿಮ್ಮ ವಿಡಿಯೋದಲ್ಲಿ ಒಂದು 4-5 ಕಾಯಿನ್ ತೋರಿಸ್ತಾ ಇದ್ದೀನಿ. ಒಂದು ನಾಣ್ಯಕ್ಕೆ ನಾನು ಸುಮಾರು 3,000 ರೂಪಾಯಿ ಕೊಟ್ಟು ಖರೀದಿ ಮಾಡಿರುವಂಥದ್ದು ರೀಸೆಂಟಾಗಿ. ಯಾಕೆಂದರೆ ಗೊತ್ತಾಯಿತು ಈ ನಾಣ್ಯಕ್ಕೆ ಬೆಲೆ ಜಾಸ್ತಿ ಆಗುತ್ತೆ ಅಂತ. ಹಾಗಾಗಿ 3,000 ರೂಪಾಯಿ ಕೊಟ್ಟು ನಾನು ಒಂದು ನಾಣ್ಯವನ್ನು ಖರೀದಿ ಮಾಡಿರುವಂಥದ್ದು. ಒಂದೊಂದು ನಾಣ್ಯಕ್ಕೆ ಸುಮಾರು 5 ನಾಣ್ಯ ತೊಗೊಂಡಿದ್ದೆ, 15,000 ರೂಪಾಯಿ ಇರುವಂಥದ್ದು. ಎಲ್ಲವೂ ಕೂಡ ಪರ್ಫೆಕ್ಟ್ UNC ಇರುವಂಥದ್ದು. ನಾಣ್ಯಗಳನ್ನು ಕ್ಯಾಪ್ಸೂಲ್ಸಲ್ಲಿ ನಾನು ಹೋಲ್ಡರಲ್ಲಿ ಇಟ್ಟಿದ್ದೇನೆ ಅಂದರೆ, ಶೇರ್ ಮಾಡಿ ಇಟ್ಟಿದ್ದೇನೆ ಅಂದರೆ, ಈ ಥರ ಸ್ಟೋರ್ ಮಾಡಿದ್ದೀನಿ ನಾಣ್ಯಗಳನ್ನು ಅಂತಂದರೆ ನೀವೇ ಅರ್ಥ ಮಾಡ್ಕೊಂಡು, ಈ ನಾಣ್ಯಗಳಿಗೆ ಯಾವ ಒಂದು ರೀತಿಯ ಪ್ರೊಟೆಕ್ಷನ್ ನಾವು ಕೊಡಬೇಕಾಗುತ್ತೆ. ಮತ್ತು ಇವುಗಳ ಕಂಡೀಷನ್ನ ನಾವು ಅದೇ ರೀತಿ ಸ್ಟೋರ್ ಮಾಡಬೇಕು, ಅದೇ ರೀತಿ ಅದನ್ನು ನಾವು ಇಟ್ಕೊಳ್ಬೇಕು, ಅದನ್ನು ಒರಿಜಿನಲ್ ಕಂಡೀಷನ್ನಲ್ಲೇ ಇರಿಸಬೇಕು ಅಂದಾಗ ಈ ರೀತಿಯಾಗಿ ನಾವು ಪ್ರೊಟೆಕ್ಟ್ ಮಾಡಬೇಕಾಗತ್ತೆ. ನಾಣ್ಯದ ನೀವು ಅಬ್ಸರ್ವ್ ಸೈಡಿಗೆ ಬಂದರೆ 2 ರೂಪಾಯಿನ ಡಿನಾಮಿನೇಷನ್ ಮತ್ತು 2 ಅಡ್ಡಗೆರೆಗಳಿರುವಂಥದ್ದು. ಇಂಡಿಯನ್ ರುಪಿ ಮತ್ತು ಭಾರತೀಯ ರೂಪಾಯಿ ಅಂತ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಬರೆದಿರುವಂಥದ್ದು. ರಾಷ್ಟ್ರೀಯ ಲಾಂಛನ, ಅದರ ಕೆಳಗಡೆ ಸತ್ಯಮೇವ ಜಯತೆ ಇರುವಂಥದ್ದು. ಸತ್ಯಮೇವ ಜಯತೆ ಎಷ್ಟು ಕ್ಲಿಯರ್ ಆಗಿರುತ್ತೋ ಅಷ್ಟು ಅದು UNC ಇದೆ ಅಂತ ಅರ್ಥ. ನೀವು ನೋಡ್ತಾ ಇರ್ಬೋದು, ನನ್ನ ಹತ್ರ ಇರುವಂಥ ಎಲ್ಲ ನಾಣ್ಯಗಳನ್ನು ಕ್ಲಿಯರ್ ಸತ್ಯಮೇವ ಜಯತೆ ಇರುವಂಥದ್ದು. ನಾನು ಈ ನಾಣ್ಯಗಳನ್ನು ಖರೀದಿ ಮಾಡಿದ್ದು ಇನ್ವೆಸ್ಟ್ಮೆಂಟ್ ಅನ್ನೋ ಒಂದು ಉದ್ದೇಶದಿಂದ, ಬೇರೆ ಯಾವುದೂ ಇರಲಿಲ್ಲ. ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ತೊಗೊಂಡಿದ್ದು. ಒಂದು 5 ಕಾಯಿನ್ಗೆ 15,000 ರೂಪಾಯಿ ಕೊಟ್ಟಿದ್ದೀನಿ. ನಾನೀಗ ಇದನ್ನು ಒಂದು 3,200 ರೂಪಾಯಿಗೆ ಒಂದು ಕಾಯಿನ್ನ ಕೊಡ್ಬೋದು, ಒಂದು 200 ರೂಪಾಯಿ ಪ್ರಾಫಿಟಲ್ಲಿ ಇಟ್ಕೊಂಡು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಬೇರೆಯವರೆಲ್ಲ 2,500 ರೂಪಾಯಿ, 2,700 ರೂಪಾಯಿಗೆ ನಾಣ್ಯಗಳಿಗೆ ಕೊಟ್ಬಿಡ್ತಾರೆ. 2,700 ರೂಪಾಯಿಗೆ ನಾಣ್ಯವನ್ನು ಕೊಡ್ತಾ ಇದ್ದಾರೆ. ಬಟ್ ಅದೆಲ್ಲ ಕ್ಲೀನ್ಡ್ ಕಾಯಿನ್ಸ್. UNC ಕಾಯಿನ್ ಎಲ್ಲ ಏನು ಕ್ಲೀನ್ಡ್ ಕಾಯಿನ್ಗಳು. ಹುಷಾರಾಗಿರಿ. ಮತ್ತು ಈ ನಾಣ್ಯದ ಇಂದಿನ ಮಾರುಕಟ್ಟೆ ಬೆಲೆ ನಿಮಗಾಗಲೇ ಹೇಳಿದೆ. UNC ಕಾಯಿನ್ ಇದರಲ್ಲಿ 4,500ರಿಂದ 5,000 ರೂಪಾಯಿ ಇರುವಂಥದ್ದು. ಇದು ರೇರ್ ಕ್ಯಾಟಗರಿ, ಕ್ಲೀನ್ ರೇರ್ ಕ್ಯಾಟಗರಿ. ನಿಮ್ಮ ಹತ್ರ ಏನಾದರೂ ಈ ಥರದ ನಾಣ್ಯಗಳಿತ್ತು ಅಂದರೆ ಅದನ್ನು ಎಲ್ಲಿ ಮಾರಬಹುದು ಅಂತ ಅನ್ನೋದಾದರೆ, ಎಕ್ಸಿಬಿಷನ್ಗಳಲ್ಲಿ ಈ ರೀತಿಯ ಅಪರೂಪದ ನಾಣ್ಯಗಳು ಸೇಲ್ ಆಗುತ್ತೆ. ಇಲ್ಲ ನನ್ನ ಹತ್ರ ಯೂಸ್ಡ್ ಕಾಯಿನ್ ಇದೆ, UNC ಕಾಯಿನ್ ಇಲ್ಲ, ಸೇಲ್ ಆಗುತ್ತಾ? ಖಂಡಿತ ಸೇಲ್ ಆಗುತ್ತೆ, ಆದರೆ ಕಡಿಮೆ ದುಡ್ಡು ಬರುತ್ತೆ. UNC ಕಾಯಿನ್ಗೆ 4,500 ಇತ್ತು ಅಂದರೆ ಯೂಸ್ಡ್ ಕಾಯಿನ್ಗೆ 450-500 ರೂಪಾಯಿ ಸಿಗುತ್ತೆ. ಯೂಸ್ಡ್ ಅಂದರೆ ತುಂಬ ಹಳೇದಾಗಿರುತ್ತೆ ಕಾಯಿನು. ಇಲ್ಲ ಸ್ವಲ್ಪ ಬೆಟರ್ ಕಂಡೀಷನ್ ಇದೆ ಅಂದರೆ ವ್ಯಾಲ್ಯೂ ಸ್ವಲ್ಪ ಇಂಪ್ರೂವ್ ಆಗುತ್ತೆ, 1,000 ರೂಪಾಯಿವರೆಗೂ ಹೋಗುತ್ತೆ. ನಿಮ್ಗೆ ಯಾರಿಗಾದ್ರೂ ಈ ನಾಣ್ಯ ನನ್ನ ಹತ್ರದಿಂದ ಬೇಕು ಅಂದರೆ ನಾನು ಆಗಲೇ ಹೇಳಿದೆ, ಒಂದು ನಾಣ್ಯಕ್ಕೆ 3,200 ರೂಪಾಯಿ, 200 ರೂಪಾಯಿ ಪ್ರಾಫಿಟ್. ಯಾಕಂದರೆ ನಾನು ಪೋಸ್ಟಲ್ಲಿ ತರಿಸ್ಕೊಳ್ಳೋದ್ರಿಂದ ಪೋಸ್ಟ್ ಚಾರ್ಜಸ್ ಕೂಡ ಕೊಡಬೇಕಾಗುತ್ತೆ. ಪೋಸ್ಟಲ್ ಚಾರ್ಜಸ್ 100-150 ರೂಪಾಯಿ ಆಗಿಬಿಡುತ್ತೆ. ರಿಜಿಸ್ಟರ್ ಪಾರ್ಸೆಲ್ ತರಿಸ್ಕೊತೀನಿ, ಮತ್ತು ಸೆಕ್ಯೂರ್ಡ್ ಪೋಸ್ಟಲ್ಲಿ ನಾನು ತರಿಸ್ಕೊಳೋದು, ಅದಕ್ಕೊಂದು 200 ರೂಪಾಯಿ ಇನ್ಶೂರೆನ್ಸ್ ಕಟ್ಟಬೇಕಾಗುತ್ತೆ. ಸೊ 300-350 ರೂಪಾಯಿ ನನಗೆ ಪೋಸ್ಟಲ್ಲಿ ಹೊರಟೋಗುತ್ತೆ. ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇರುವಂಥದ್ದು, ಒಂದು ನಾಣ್ಯಕ್ಕೆ 3,200 ರೂಪಾಯಿ ನಾನು ಒಂದು ಕೋಟ್ ಮಾಡ್ತಾಯಿದ್ದೇನೆ. ಅಷ್ಟು ನಾಣ್ಯಗಳನ್ನು ತೊಗೊತೀನಿ ಅಂತಂದರೆ ನನ್ನ ಹತ್ರ 5 ಕಾಯಿನ್ ಇದ್ದಾವೆ, 5 UNC ಕಾಯಿನ್ಗಳು. 5 ನಾಣ್ಯಗಳು ನಾನು ತೊಗೊತೀನಿ, ಒಂದು ಪ್ರೈಸ್ ನನಗೆ ಹೇಳಿ ಅಂತ ಅಂದರೆ
ನಾನು ಅದು 15,000 ಕೊಟ್ಟಿದ್ದೀನಿ. ನನಗೊಂದು ₹500 ಎಕ್ಸ್ಟ್ರಾ ಕೊಟ್ಟು, ಒಂದು ₹500 ಅಲ್ಲ, ಯಾಕೆ ₹500 ₹1,000 ಎಕ್ಸ್ಟ್ರಾ ಕೊಡಿ, ₹16,000ಗೆ ನಾನು ಅಷ್ಟು ನಾಣ್ಯಗಳನ್ನು ಕೊಟ್ಟುಬಿಡ್ತೇನೆ. ಪ್ಯೂರ್ ಯು ಎನ್ ಸಿ ನಾಣ್ಯಗಳು 5 ಇದ್ದಾವೆ ನನ್ನ ಹತ್ರ. ಒಂದು ಆಲ್ಬಮಲ್ಲಿ ಇಟ್ಟಿದ್ದೇನೆ, 5 ಕ್ಲೀನ್ ಇದ್ದಾವೆ ನಾಣ್ಯಗಳು. ಇದಾಗಿತ್ತು ಈ ಒಂದು ನಾಣ್ಯದ ವಿಶೇಷದ ಒಂದು ಸಂಚಿಕೆ. ಯಾರಿಗಾದ್ರೂ ಬೇರೆ ರೀತಿಯ ಕಮೆಮೊರೇಟಿವ್ ನಾಣ್ಯಗಳು ಬೇಕು ಅಂದರೆ, ಅದರ ಬಗ್ಗೆ ವೀಡಿಯೋಗಳು ಬೇಕು ಅಂದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಯಾವ ಒಂದು ನಾಣ್ಯದ ಬಗ್ಗೆ ವಿವರಣೆ ಬೇಕು ಅಂತ. ನಾನು ಅದರ ಬಗ್ಗೆ ವಿಡಿಯೋನ ಮಾಡ್ತಾಯಿದ್ದೀನಿ. ಈ ನಾಣ್ಯ FSS ಅಲ್ಲಿ ಬಂದಿದ್ದು ಫೆರಾಟಿಕ್ ಸ್ಟೈನ್ಲೆಸ್ ಸ್ಟೀಲ್ನಲ್ಲಿ 5.6 ಗ್ರಾಮಷ್ಟು ತೂಕವನ್ನು ಹೊಂದಿದ್ದರೆ 27 mm ಅಷ್ಟು ಡಯಾಮೀಟರ್ನ ಹೊಂದಿರುವಂಥದ್ದು. ನಮ್ಮ ಭಾರತೀಯ ವಾಯುಸೇನೆಯ ಪ್ಲಾಟಿನಮ್ ಜುಬ್ಲಿಗೋಸ್ಕರ ಈ ಒಂದು ನಾಣ್ಯವನ್ನು ರಿಲೀಸ್ ಮಾಡಿರುವಂಥದ್ದು. ಕೊಮೆಮೊರೇಟಿವ್ ಸೀರೀಸ್ನಲ್ಲಿ ₹2 ಕೊಮೆಮೊರೇಟಿವ್ ಸೀರೀಸ್ನ 2007ನೇ ಸಾಲಿನಲ್ಲಿ ಒಂದು ನಾಣ್ಯ ರಿಲೀಸ್ ಆಗಿರುವಂಥದ್ದು. ಆಲ್ಮೋಸ್ಟ್ ಈ ನಾಣ್ಯ ಬಂದು 19 ವರ್ಷ ಕಳೆದಿರುವಂಥದ್ದು. ಹಾಗಾಗಿನೇ ಈ ನಾಣ್ಯಕ್ಕೆ ಅಷ್ಟೊಂದು ಡಿಮ್ಯಾಂಡ್, UNC ನಾಣ್ಯಕ್ಕೆ ಮಾತ್ರ ಡಿಮ್ಯಾಂಡ್. ಸೊ ವಿಡಿಯೋ ಇಷ್ಟ ಆಗಿದೆ ಅಂದರೆ ವಿಡಿಯೋನ ಲೈಕ್ ಮಾಡಿ, ಹೈಪ್ ಮಾಡಿ, ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.